ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ನಾನು ಯಾವ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಂತ. ಓಕೆನಾ. ಸೊ ಇವತ್ತು ನಾನು ಒಂದು ಹೊಸ ಟ್ರೈಪಾಡ್ ಸ್ಟ್ಯಾಂಡನ್ನು ನಾನು ಬುಕ್ ಮಾಡಿದ್ದೆ, ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಸೊ ಅಮೆಝಾನಲ್ಲಿ ನನಗೆ ಆರ್ಡ್ರ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇಗೆ ಸಿಕ್ಬಿಡುತ್ತೆ. ನನಗೆ ಏನಕ್ಕೆ ಅಂತಂದರೆ ನಾನು ಅಮೆಝಾನಲ್ಲಿ ಪ್ರೈಮ್ ಮೆಂಬರ್ ಆಗಿರೋದ್ರಿಂದ ನೆಕ್ಸ್ಟ್ ಡೇಗೆ ನನಗೆ ಅವೈಲಬಲ್ ಇರುತ್ತೆ. ಆ್ಯಂಡ್ ತುಂಬ ದಿನಗಳಿಂದ ನನಗೆ ಸ್ಟ್ಯಾಂಡ್ ಯೂಸ್ ಮಾಡಲಿಕ್ಕೆ ಆಗಿಲ್ಲ ಯೂಟ್ಯೂಬ್ ಮಾಡಬೇಕಾದ್ರೆ. ಏನಕ್ಕೆ ಅಂತಂದರೆ ಸ್ಕ್ರೀವ್ಸ್ ಎಲ್ಲ ಬ್ರೇಕ್ ಆಗಿಬಿಟ್ಟಿತ್ತದು. ಸೊ ಹಾಗಾಗಿ ನಾನು ಒಂದು ಹೊಸ ಸ್ಟ್ಯಾಂಡನ್ನು ನಾನು ಬುಕ್ ಮಾಡೋಂತ ಹೇಳಿ ನಾನು ಮಾಡಿದ್ದೀನಿ. ಈಗ ಆಲ್ರೆಡಿ ಬಂದಿದೆ, ನನ್ನ ಕೈ ಸೇರಿದೆ. ಈಗ ನೀವೇ ನೋಡ್ತಾ ಇರ್ಬೋದು ಅಮೆಝಾನಿಂದ ಬಂದಿದೆ ನನಗೆ ಪಾರ್ಸಲ್. ಸೊ ಈ ಒಂದು ಸ್ಟ್ಯಾಂಡನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ, ಪಾರ್ಟ್ಸ್ ಎಲ್ಲ ತೋರಿಸ್ತೀನಿ. ಓಕೆನಾ. ಇವತ್ತು ಹಾಗಿದ್ರೆ ತಡ ಯಾಕೆ ಮಾಡೋದು, ಓಪನ್ ಮಾಡಿ ನೋಡೇ ಬಿಡೋಣ. ಓಕೆನಾ. ಸೊ ಟ್ರೈಪಾಡ್ ಸ್ಟ್ಯಾಂಡ್ ಹೇಗಿದೆ ಅಂತ. ಸೊ ನೀವೇ ನೋಡ್ತಾ ಇದ್ದೀರಾ ಪಾರ್ಸಲ್ ಎಲ್ಲಿಂದ ಎಲ್ಲಿ ತನಕ ಇದೆ. ನೀವೇ ನೋಡಿ, ಸ್ಟ್ಯಾಂಡ್ ಇದು ನೋಡಿ. ಈಗ ನನಗೆ ವಿತೌಟ್ ಸ್ಟ್ಯಾಂಡ್ ನಾನು ಇವಾಗ ವೀಡಿಯೋ ಮಾಡ್ತಿರೋದು ತುಂಬಾ ಕಷ್ಟ ಆಗ್ತಾಯಿದೆ ನನಗೆ. ಕೈಯಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ವೀಡಿಯೋನ ನಾನು. ಈಗ ನಾನು ತೋರಿಸ್ತೀನಿ ಹೇಗಿದೆ ಟ್ರೈಪಾಡ್ ಸ್ಟ್ಯಾಂಡ್ ಅಂತ. ಸೊ ಪಾರ್ಟ್ಸ್ ಎಲ್ಲ ತೋರಿಸ್ತೀನಿ. ಓಕೆನಾ. ಸೊ ಆ್ಯಕ್ಚುಲಿ ನನಗೆ ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಇನ್ನೊಂದು ಕೈಲಿ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಓಪನ್ ಮಾಡಿಬಿಟ್ಟಿರ್ತೀನಿ ಫಸ್ಟು. ಅದಾದಮೇಲೆ ನಿಮಗೆ ಪಾರ್ಟ್ಸ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಅದಕ್ಕೂ ಮುಂಚೆ ನಂದು ಹಳೇದು ಟ್ರೈಪಾಡ್ ಸ್ಟ್ಯಾಂಡ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಾಗಿಲ್ಲ, ಚೆನ್ನಾಗಿದೆ. ಬಟ್ ಇಲ್ಲಿದೆಯಲ್ಲ, ಸೊ ಈ ಭಾಗ ಇದೆಯಲ್ಲ, ಇಲ್ಲೊಂದು ಸ್ಕ್ರೀವ್ ಕೊಟ್ಟಿರ್ತಾರೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಹೋಲ್ ಕಾಣಿಸ್ತಾ ಇದೆ. ಸ್ಕ್ರೀವ್ ಅದು ಎಲ್ಲೋ ಬಿದೋಗಿದೆ ಆ್ಯಕ್ಚುಲಿ. ಅದು ಎಷ್ಟು ಹುಡ್ಕಿದ್ರೂ ಸಿಕ್ಕಿಲ್ಲ. ಸೊ ವಿತೌಟ್ ದಟ್ ಮಾಡಲಿಕ್ಕಾಗಿಲ್ಲ ವೀಡಿಯೋನ. ಸೊ ಹಾಗಾಗಿ ನಾನು ಒಂದು ಹೊಸ ತೊಗೊಬಿಡೋಣ ಅಂಥೇಳಿ ನಾನು ತೊಗೊಂಡೆ. ಬೇರೆ ಎಲ್ಲ ವೀಡಿಯೋಸ್ಗಳಿಗೂ ಸ್ಟ್ಯಾಂಡ್ ಬೇಕೇ ಬೇಕು, ಅವಶ್ಯಕತೆ ಬೇಕೇ ಬೇಕು. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿ ತೊಗೊಂಡೆ. ಸೊ ಇದು ನೋಡ್ತಾ ಇದ್ದೀರಲ್ವ, ಇದು ಕೂಡ ಹಾಳಾಗಿತ್ತು ಮುಂಚೆ. ಸೊ ಇದು 250 ಸಮಥಿಂಗ್ ಅನಿಸುತ್ತೆ. ಅಮೆಝಾನಲ್ಲೇ ತೊಗೊಂಡಿದ್ದು. ನಿಮಗೆ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಫಸ್ಟ್ ನಾನು ಓಪನ್ ಮಾಡಿ ಅದಾದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ಯಾವ್ಯಾವ ಪಾರ್ಟ್ಸು ಅಂತ. ಬಿಕಾಸ್ ನನಗೆ ಒಂದೇ ಹ್ಯಾಂಡ್ನಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಓಪನ್ ಮಾಡಿಬಿಡ್ತೀನಿ, ಅದಾದಮೇಲೆ ನಿಮಗೆ ತೋರಿಸ್ತೀನಿ ನಾನು. ಸೊ ನೀವೇ ನೋಡ್ತಾ ಇದ್ದೀರಾ, ಒಳಗಡೆ ಸ್ಟ್ಯಾಂಡ್ ಇದೆ. ಓಪನ್ ಮಾಡಿ ನೋಡೋಣ ಇವಾಗ. ಅಮೆಝಾನ್ ಬೇಸಿಕ್ಸ್ ಅಂತ ಇದೆ. ಟ್ರೈಪಾಡ್ ಇಲ್ಲೇ ಬರ್ದಿದೆ ನೋಡಿ, ಟ್ರೈಪಾಡ್ amazon.in ಅಮೆಝಾನ್ ಬೇಸಿಕ್ಸ್. ಸೊ ಇಲ್ಲೊಂದು ಸ್ಟಿಕ್ಕರ್ ಹಾಕಿದ್ದಾರೆ. ಇಲ್ಲೊಂದು ಓಪನ್ ಆಯಿತು. ಈಗ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿರುತ್ತೆ, ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಇನ್ನು ಮುಂದೆ ಈ ಒಂದು ಸ್ಟ್ಯಾಂಡ್ ಮುಖಾಂತರ ನಾನು ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತೀನಿ. ರೆಡಿ ಮಾಡಿ ನಿಮಗೆ ವಿಡಿಯೋ ಶುರು ಮಾಡ್ತೀನಿ. ಓಕೆ, ರೆಡಿ ಮಾಡಾಯ್ತು. ಇವಾಗ ನೀವೇ ನೋಡ್ತಾ ಇದ್ದೀರಾ. ಸೊ ಇಲ್ಲೇನೋ ಬಿದ್ದಿದೆ. ವೈಡ್ ರೇಂಜ್ ಆಫ್ ಆಡಿಯೋ ಪ್ರಾಡಕ್ಟ್ಸ್ ಅಂದರೆ ಇಯರ್ಬಡ್ಸ್ ಇದೆ, ನೆಕ್ ಬ್ಯಾಂಡ್ಸ್, ಅಮೆಝಾನ್ ಬೇಸಿಕ್ಸ್ ಆಡಿಯೋ, ಹೈ ಕ್ವಾಲಿಟಿ ಸೌಂಡ್, ಗ್ರೇಟ್ ಪ್ರೈಸಸ್. ಸೊ ಟೈಟ್ ಮಾಡ್ಕೊಳ್ಳೋದು ಸರಿನಾ. ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು ನೋಡಿ, ಇಲ್ಲಿ ತನಕ ಹೋಗುತ್ತೆ. ಇನ್ನೂ ಆ್ಯಕ್ಚುಲಿ ಇದು ಇನ್ನೂ ಹೈಟ್ ಆಗುತ್ತೆ. ಸೊ ನಿಮಗೆ ನಾನು ರಿವ್ಯೂ ಮಾತ್ರ ಕೊಡ್ತೀನಿ ಅಷ್ಟೇ. ಬಿಕಾಸ್ ನನಗೆ ಒಂದೇ ಹ್ಯಾಂಡಿಂದ ನನಗೆ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಪಾರ್ಟ್ಸ್ ಏನೇನಿದೆ ಅಂತ ಮಾತ್ರ ನಿಮಗೆ ನಾನು ತೋರಿಸ್ತೀನಿ ಅಷ್ಟೇ. ಎಕ್ಸ್ಪ್ಯಾಂಡ್ ಆಗಿದೆ. ಸೊ ನೋಡಿ ಇದನ್ನು ಈ ರೀತಿ ಬೆಂಡ್ ಮಾಡ್ಕೊಳ್ಬೋದು ಮತ್ತು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೋದು. ಇದು ಬಂದು ಈ ಸ್ಕ್ರೀವ್ನಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋದು ನೋಡಿ, ಈ ರೀತಿ ಆಗುತ್ತೆ. ಲೂಸ್ ಮತ್ತು ಟೈಟ್ ಮಾಡ್ಕೊಳ್ಬೋದು ಸರಿನಾ. ಅದು ಬೀಳದೇ ಇರೋ ರೀತಿ ಟೈಟ್ ಮಾಡ್ಕೊಳ್ಳೋದು. ಈ ಒಂದು ಪ್ರಾಡಕ್ಟ್ ಜೊತೆಗೆ ಇದೊಂದು ಸೆಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನಿದು ಫಸ್ಟ್ ನನ್ನ ಹತ್ರ ಇದೇ ಇದ್ದಿದ್ದು, ಬಟ್ ಇದು ಕ್ವಾಲಿಟಿ ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಹೊಸದಾಗಿ ಈ ರೀತಿ ತೊಗೊಂಡಿರೋದು. ಇದು ಬಂದು ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡಿ ತೊಗೊಂಡಿದ್ದು. ಇದು 250 ಸಮಥಿಂಗ್ ಆಗುತ್ತೆ. ಇದು ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಾನಿವಾಗ ಫಿಟ್ ಮಾಡ್ತೀನಿ ಇದಕ್ಕೆ. ಓಕೆನಾ. ಸೊ ಈಗ ಅದನ್ನು ಈ ಒಂದು ಪಾಯಿಂಟ್ ಏನಿದೆ ಇದಕ್ಕೆ ನಾನು ಫಿಟ್ ಮಾಡಬೇಕು ಸರಿನಾ. ಸೊ ಇದು ಈ ಬ್ಲ್ಯಾಕನ್ನು ತೆಗೆದ್ಬಿಡೋಣ. ಸೊ ಈಗ ಫಿಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಡೈರೆಕ್ಟಾಗಿ ನಾನು ಕ್ವಾಲಿಟಿ ಇರೋದನ್ನು ಫಿಟ್ ಮಾಡ್ತೀನಿ. ಈಗ ಫಿಟ್ ಆಗ್ತಾಯಿದೆ ಇದು. ಅದು ನನ್ನ ಮಗಳು ಕೈಲಿಗೆ ಸಿಕ್ಬಿಟ್ರಂತೂ ಸ್ಕ್ರೀವ್ಸ್ ಅಂತೂ ಒಂದೂ ಸಿಗಲ್ಲ. ಎಲ್ಲನೂ ಎಷ್ಟೇ ನೀಟಾಗಿ ಎಷ್ಟೇ ಜೋಪಾನವಾಗಿ ಇಟ್ಕೊಂಡಿದ್ರು ಅವಳು ಹಾಳು ಮಾಡಿಬಿಡ್ತಾಳೆ ನೋಡಿ. ಫಿಟ್ ಆಗಿದೆ ಇವಾಗ. ಗೈಸಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಲೆಂತ್ ಇದೆ ಅಂತ. ಬಟ್ ನೋಡೋಕ್ಕೆ ಇಷ್ಟು ಚಿಕ್ಕ ಕಾಣಿಸುತ್ತೆ, ತುಂಬಾ ಶಾರ್ಟ್ ಕಾಣಿಸುತ್ತೆ. ಬಟ್ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಗೈಸ್ ಹೇಗಿದೆ ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.